ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂದ್ರ ಏನಾರ ಹೇಳ್ತೀಯಾ? ನಾನಾ? ಇಲ್ವಲ್ಲ. ಓಕೆ. ಅದ್ ಹೇಗೆ ಇವ್ರಿಗೆ ನಾನ್ ಮನ್ಸಲ್ಲಿ ಮಾತಾಡ್ಕೊಂಡಿದ್ ಗೊತ್ತಾಯ್ತು? ಸತ್ಯ ಏನ್ ಮಾತಾಡ್ಕೊಂಡೆ ಅನ್ನೋದು ಗೊತ್ತಾಗ್ಲಿಲ್ವಲ್ಲ. ಸೀರೆನ್ ಹೇಗಪ್ಪ ಕೇಳಲಿ? ಅಭಿ, ಹಾ ಅಂದ್ರ ಅದೇ ನಿಮ್ ರೂಮಲ್ಲಿ ಫೋಟೋ ಇದೆಯಲ್ಲ? ಹೇ, ಅದು ನೀನೇ? ಹಾ ಗೊತ್ತಾಯ್ತು. ಆದ್ರೆ ನಿನಗೆ ಆ ಫೋಟೋ ತೆಗ್ಸಿದ್ ಯಾಕೆ ಅಂತ ಗೊತ್ತಿದ್ಯಾ? ಇಲ್ಲ, ಗೊತ್ತಿಲ್ಲ. ದಟ್ ವಾಸ್ ಅ ವಂಡರ್ಫುಲ್ ಮೂಮೆಂಟ್ ಆಕ್ಚುಲಿ ಏನಾಯ್ತು ಅಂದ್ರೆ, ನೀನೊಂದ್ಸತಿ ನನ್ನ ಹತ್ರ ಬಂದ್ಬಿಟ್ಟು ಕೇಳಿದೆ, ಬೆಳಗ್ಗೆ ಎದ್ದ ತಕ್ಷಣ ಯಾಕೆ ನನ್ನ ಮುಖ ನೋಡ್ತೀಯ ಅಂತ. ಆಗ ನಾನು ಹೇಳಿದ್ದೆ, ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ದೇವತೆ ಮುಖ ನೋಡಿದ್ರೆ ನನ್ನ ಇಡೀ ದಿನ ಖುಷಿಯಾಗಿರುತ್ತೆ ಅಂತ. ಆಗ ನೀನೇನು ಹೇಳಿದೆ, ಅಕಸ್ಮಾತ್ ನಿನಗಿಂತ ಮುಂಚೆ ನಾನು ಎದ್ದೋಗ್ಬಿಟ್ರೆ ನೀನು ಯಾವ ಮುಖ ನೋಡ್ತೀಯಾ ಅಂತ ಕೇಳಿದೆ. ದ್ಯಾಟ್ಸ್ ವೆನ್ ದ ಹೋಲ್ ಸ್ಟೋರಿ ಸ್ಟಾರ್ಟೆಡ್. ಆಗ ಇಮಿಡಿಯೇಟಾಗಿ ಬೆಸ್ಟ್ ಫೋಟೋಗ್ರಾಫರ್ನ ಕರೆಸಿ ಒಂದು ಫೋಟೋ ಶೂಟ್ ಮಾಡಿಸಿ ಬೆಸ್ಟ್ ಪಿಕ್ಚರ್ನ ಪ್ರಿಂಟ್ ಹಾಕ್ಸಿದೆ. ಅದು ಆ ಫೋಟೋ. ಅಯ್ಯೋ, ನಾನು ಸೀರೆ ಕೇಳಬೇಕು ಅಂತ ಬಂದೆ, ಇವ್ರು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ. ಹಾಂ, ವೆರಿ ನೈಸ್. ಆ್ಯಕ್ಚುಲಿ ಸೀರೆ ಇದೆಯಲ್ಲ, ಆ ಸೀರೆ ನಾನೇ ಸೆಲೆಕ್ಟ್ ಮಾಡಿದ್ದು. ಆ್ಯಕ್ಚುಲಿ ಅದ್ರ ಹಿಂದೆ ಒಂದು ಕತೆ ಇದೆ, ಏನು ಹೇಳ್ತಿ ಕೇಳು. ಅಭಿ, ನಾನು ಕೇಳಕ್ಕೆ ಬಂದಿರೋದು ಆ ಸೀರೆನ. ನೀವು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ. 3 ಸಲ ಸೀರೆ 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 ಅಂದೆ. ನೀವು ಒಂದು ಸಲನಾದರೂ ಆ ಸೀರೆ ಇಲ್ಲಿದೆ ಬಾ ನೋಡು ಅಂತ ಹೇಳಲೇ ಇಲ್ವಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಆ ಸೀರೆ ಹಿಂದೆನೂ ಒಂದು ಕತೆ ಇದೆ. ಇನ್ಫ್ಯಾಕ್ಟ್ ಈ ಮನೇಲಿ ನಿನಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ವಸ್ತು ಹಿಂದೆನೂ ಒಂದು ಕತೆ ಇದೆ. ಐ ಮೀನ್, ಒಂದು ರೊಮ್ಯಾಂಟಿಕ್ ಕತೆ ಇದೆ. ಹಾಗಲ್ಲಪ್ಪ, ನನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ. ನನಗೆ ಕೇಳೋಕೆ ಧೈರ್ಯನೇ ಬರ್ತಿಲ್ಲ. ಸರಿ, ನಾನು ಹೊರಡ್ತೀನಿ. ವಾವ್, ಇತ್ತೀಚೆಗೆ ಅಂತರ ನನ್ನ ಹುಡುಕೊಂಬಂದು ಮಾತಾಡಿಸ್ತಾ ಇದ್ದಾಳೆ, ಅಥವಾ ಲೀಲಾ ಒತ್ತಾಯಕ್ಕೆ ಬರ್ತಾ ಇದ್ದಾಳ? ಹೊರಗೆ ಹೋಗೋದ್ರ ಬಗ್ಗೆ ಮಾತೇ ಆಡಲಿಲ್ಲ ನಾನು. ಬಟ್ ಅಮ್ಮ ಹೇಳ್ತಿರೋದು ಸರಿನೇ. ಲೀಲನ್ ದೃಷ್ಟಿಯಿಂದ ನಾನು ಯೋಚನೆನೇ ಮಾಡ್ತಾ ಇಲ್ಲ. ನೋಡಿ ಮೇಡಮ್, ಹೇಗಾಗೋಯ್ತು ನನ್ನ ಜೀವನ. ಈ ಲವಲ್ ಬಿದ್ದು ಎಲೆ ಕೋಸ್ತರ ಇರಬೇಕಾಗಿರೋ ನಾನು ಎಲೆ ಕೂಸ್ತರ ಆಗ್ಬಿಟ್ಟಿದ್ದೀನಿ. ಏನೇ ಮಾಡೋಕ್ಕೋದ್ರೂ ಎಡವಟ್ಟೆ ಆಗ್ತಿದೆ. ಅದಕ್ಕೆ ನಿಮ್ಮ ಕಡೆಯಿಂದ ಒಂದು 2 ಲವ್ ಟಿಪ್ಸ್ ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಲವ್ ಟಿಪ್ಸು? ಅದು ನಾನು? ಚೆನ್ನಾಗಿ ಹೇಳಿದ್ರಿ. ಈ ಪಂಚರ್ ಅಂಗಡಿಗೆ ಹೋಗಿ ಸ್ವಲ್ಪ ಬಟ್ಟೆ ಹೊಲ್ದ್ಕೊಡಿ ಅಂತ ಕೇಳ್ದಂಗಾಯ್ತು. ಅದು ಹಾಗಲ್ಲ ಮೇಡಮ್, ನನ್ನ ಹಾರ್ಟ್ ಪಂಚರ್ ಆಗೋದಕ್ಕಿಂತ ಮುಂಚೆ ಡಬಲ್ ಸೈಡ್ ಟೇಪ್ ಹಾಕಿ ಬಂದೋಬಸ್ತ್ ಮಾಡಿಕೊಡಿ ಅಂತ ಕೇಳ್ತಿದ್ದೀನಿ ಅಷ್ಟೇ ಮೇಡಮ್. ಮೇಡಮ್ ಪ್ಲೀಸ್ ನನ್ನ ಲವ್ ಲೈಫ್ನ ಸಕ್ಸಸ್ ಮಾಡಿಕೊಡಿ ಪ್ಲೀಸ್ ಮೇಡಮ್. ಸುಮ್ಮನೆ ರೀ ವಿಶ್ವರೂಪ್, ರಿಯಲ್ ಆಗಿ ಲವ್ ಮಾಡಬೇಕು. ಈ ಥರ ಸುಳ್ಳು ಹೇಳ್ಕೊಂಡು ಬಿಲ್ಡಪ್ ಕೊಡ್ಕೊಂಡು ಲವ್ ಮಾಡಿದ್ರೆ ಇದೇ ಥರ ಆಗೋದು. ಅದಕ್ಕೆ ರೂಪ ಬೈಕೊಂಡು ಹೋಗಿರ್ತಾಳೆ. ಬೈದು ಹೋಗಿಲ್ಲ ಮೇಡಮ್, ಸರಿಯಾಗಿ ಹೊಡೆದೇ ಹೋಗಿದ್ದೀನಿ. ನೋಡಿದ್ರೆ ಮೇಡಮ್, ಹಾರ್ಟ್ ಕೊಡ್ತೀನಿ ಅಂತ ಬಂದಿರೋ ಹುಡುಗನಿಗೆ ಈ ಟೆನ್ನಿಸ್ ಕೊಟ್ಟಲ್ಲಿ ಟೆನ್ನಿಸ್ ಬಲ್ಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೊಡೆದು ಕಳಿಸ್ತಾರಲ್ವ, ಆ ಥರ ಹೊಡೆದು ಕಳಿಸ್ತಿದ್ದಾರೆ ಮೇಡಮ್. ಹಾಗಾದ್ರೆ ಈ ಪ್ರೀತಿ ಮಾಡೋ ಹುಡುಗರಿಗೆ ಬೆಲೆನೇ ಇಲ್ವಾ? ರೂಪ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡು. ನಮ್ಮ ವಿಶ್ವರೂಪ್ಗೆ ನಾನು ಒಳ್ಳೆ ಹುಡುಗಿ ಹುಡುಕ್ತೀನಿ. ಅದು ಬಿಟ್ಟು ಹೊಡೆಯೋದಿಲ್ಲ ಯಾಕೆ? ಮೇಡಮ್ ಬೇಡ ಮೇಡಮ್, ಬೇರೆ ಹುಡುಗಿನ ಬೇಡ. ನಾನು ಮದುವೆ ಅನ್ನೋದಾದ್ರೆ ಅದು ಇವಳನ್ನೇ, ಇಲ್ಲ ಅಂದ್ರೆ ಬ್ರಹ್ಮಚರ್ಯ ಆಗ್ತೀಯಾ? ಏನ್ ರೂಪ ನೀನು? ನೀನು ಮದುವೆ ಆಗಿ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ ಆಗ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ನನ್ನನ್ನ ಬ್ರಹ್ಮಚಾರಿ ಮಾಡ್ಬೇಕಂತ ಹೊರಟಿದ್ಯಾ? ನೀನ್ ಹೆಣ್ಣಲ್ಲ, ನೀನ್ ಕಲ್ಲು. ಇನ್ನೊಂದ್ಸಲ ನನ್ನ ಹಿಂದೆ ಬಿದ್ರೆ ಕಲ್ಲಲ್ಲಿ ಹೊಡಿತೀನಿ. ಬಾ ಸುಮ್ಮನೆ ರೀ. ನಿಮ್ಮಿಬ್ರ ಮಧ್ಯೆ ಏನ್ ಪ್ರಾಬ್ಲಮ್ ಅಂತ ಹೇಳಿ ಸಾಲ್ವ್ ಮಾಡೋಣ. ನನ್ಗಿಳ ಮೇಲೆ ನಂಬಿಕೆ ಇಲ್ಲ ಮೇಡಮ್, ಅದಕ್ಕೆ ಲವ್ ಮಾಡೋಕ್ಕೂ ಮನ್ಸಿಲ್ಲ. ಅಂಬಿಕೆ, ನಿನಗೇಕಿಲ್ಲ ನನ್ನ ಮೇಲೆ ನಂಬಿಕೆ? ಆ ನಂಬಿಕೆ ಬರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಹೇಳು, ಮಾಡ್ತೀನಿ. ಮಾಡ್ತೀಯಾ? ನಾನು ಒಂದಿಷ್ಟು ಟಾಸ್ಕ್ ಕೊಡ್ತೀನಿ, ಅದನ್ನ ಚಾಲೆಂಜ್ ಅಂತಾನೆ ಅನ್ಕೋ. ಅದ್ರಲ್ಲಿ ಗೆದ್ರೆ ನಾನು ನಿನ್ ಪ್ರೀತಿ ಮಾಡಕ್ ರೆಡಿ ಇದ್ದೀನಿ. ಅಬ್ಬಾ
ಪ್ರಾಬ್ಲಮ್ ಸಾಲ್ವ್. ಸೂಪರ್ ಅಲ್ಲ? ಆಗಿನ ಕಾಲದಲ್ಲೆಲ್ಲ ಸ್ವಯಂವರ ಹೀಗೆ ಆಗ್ತಾ ಇತ್ತು. ಅಯ್ಯೋ ಬೇಡ ಮೇಡಮ್, ಒಂದು ವೇಳೆ ಇವಳು ಹುಲಿ ಹಾಲು ತಗೊಂಡು ಬಾ, ಆಮೇಲೆ ಮೊಸಲಿಗೆ ಕೈಯಾರೆ ಊಟ ಮಾಡಿಸ್ಕೊಂಡು ಬಾ, ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ಆಗುತ್ತೆ ಮೇಡಮ್. ಅದೆಲ್ಲ ಆಗಲ್ಲ. ಮೊದಲೇ ನಾನು ಬಡವ, BPL ಕಾರ್ಡ್ ಇಲ್ಲ ಅಷ್ಟೇ. ನಾನು ಇವಳನ್ನು ಮದುವೆಯಾಗಿ ಇವಳ ಆಧಾರ್ ಕಾರ್ಡಲ್ಲಿ ಹಸ್ಬೆಂಡ್ ಹೆಸರಲ್ಲಿ ನಂದು ಬರಿಬೇಕಂತ ಆಸೆ ಇದೆ ಮೇಡಮ್. ಆ ಥರ ಏನಾದರೂ ಆಗುವಂಥದ್ದಿದ್ರೆ ಹೇಳಿ ಮೇಡಮ್, ನಾನು ಮಾಡ್ಕೊಂಡು ಬರ್ತೀನಿ. ಸುಮ್ಮನಿರಿ ವಿಶ್ವರೂಪ್, ರೂಪಾ ಕಂಡೀಷನ್ ಏನು ಅಂತ ಹೇಳ್ತಾರೆ. ರೂಪಾ ಹೇಳು, ನಿನ್ನ ಕಂಡೀಷನ್ ಏನು ಅಂತ. ಕೇಳೋಕ್ ಮುಂಚೆನೆ ಹೆದರ್ತಿದ್ದಾನೆ ಮೇಡಮ್. ಇಂಥ ಪುಕ್ಳಂಗೆ ನಾನಂತೂ ಮನ್ಸ್ ಕೊಡಕ್ ರೆಡಿ ಇಲ್ಲ ಮೇಡಮ್. ಇವ್ ನಂಗೆ ತಾಳಿ ಕಟ್ಬೋದು, ಆದ್ರೆ ಜೀವನ ಪರ್ಯಂತ ಇವನ್ಗೆ ತಾಯಿ ತರ ಕಟ್ಕೊಂಡು ನಾನ್ ಬದುಕಬೇಕು ಮೇಡಮ್. ನನ್ನಿಂದ ಆಗಲ್ಲ ಮೇಡಮ್ ಇದೆಲ್ಲ. ಏನ್ರಿ ವಿಶ್ವರೂಪ್, ಒಂದು ಹುಡುಗಿ ಹತ್ರ ಪುಕ್ಲ ಅಂತ ಅನ್ಸ್ಕೋತಿದ್ದೀರಾ? ಯಾ ಗಂಡಸ್ರು ಈ ಗತಿ ಬರಬಾರ್ದು ನೋಡಿ. ಅವಳ ಮುಂದೆ ನೀವು ಧೈರ್ಯವಂತರು ಅಂತ ತೋರ್ಸ್ಕೋಬೇಕು. ಪ್ರೇಮಲೋಕ ಪಿಕ್ಚರಲ್ಲಿ ಧೀರನಂತೆ ಧೀರ, ಶೂರನಂತೆ ಶೂರ ಆ ಸಾಂಗ್ ಕೇಳಿಲ್ವಾ ನೀವು? ಸರಿ ಮೇಡಮ್, ಇದು ಒಂದು ಕೈ ನೋಡೇ ಬಿಡ್ತೀನಿ. ಸದ್ಯದಲ್ಲೇ ಇನ್ನು ನಾನು ಧೀರ ಶೂರ ವೀರ ಹಮ್ಮಿರನಾಗಿ ಹೊರಗಡೆ ಬರ್ತೀನಿ. ವೇಟ್ ಫಾರ್ ಮೀ ಮೇಡಮ್, ವೇಟ್ ಫಾರ್ ಮೀ. ಲೀಲಾ ಹತ್ರ ಮಧ್ಯಾಹ್ನ ಸೀರೆ ಬಗ್ಗೆ ಕೇಳೋಣ ಅನ್ಕೊಂಡೆ, ಮರ್ತೇ ಹೋಯ್ತು. ನೆನ್ಪಿದ್ರು ಹೇಗೆ ಕೇಳೋದು? ಒಂಥರ ಮುಜುಗರ ಅನ್ಸುತ್ತೆ. ಲಕ್ಷ್ಮಿ. ಹಾ ಅತ್ತೆ. ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಅದು ಏನಿಲ್ಲ, ಹಾಗೆ ಜನರಲ್ ಆಗಿ ಯೋಚನೆ ಮಾಡ್ತಿದ್ದೆ. ಅತ್ತೆ, ನಾನು ಲೀಲವ್ರ ಜೊತೆ ಸೇರಿದ್ಮೇಲೆ ನನಗೂ ಇನ್ನೊಬ್ರು ಮನಸ್ಸಲ್ಲಿ ಏನು ಯೋಚನೆ ಇರ್ಬೋದು ಅಂತ ಸ್ವಲ್ಪ ಗೊತ್ತಾಗಕ್ಕೆ ಶುರುವಾಗಿದೆ. ನೀವು ಬೇರೆ ಏನೋ ಯೋಚನೆ ಮಾಡ್ತಿದ್ದೀರಾ, ಅದೇನು ಅಂತ ಹೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.